ಪದ ಉಪಾಧಿ ರೂಪ ಸಾಮಗ್ರಿ ಇವೆ. ಅವನ್ನು ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿ ಪರದ್ರವ್ಯದ ತ್ಯಾಗವನ್ನು ಹೇಳಿದ್ದಾರೆ. ಈಗ ವಿಶೇಷ ರೂಪ ಹೇಳುತ್ತಾರೆ. ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಎಷ್ಟು ಪರದ್ರವ್ಯಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿದ್ದಾರೆ. ಈಗ ಕ್ರೋಧವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಮಾನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ ಇತ್ಯಾದಿ. ಭೋಜನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ನೀರು ಕುಡಿಯುವುದು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಇಲ್ಲಿ ಸ್ಪಷ್ಟಪಡಿಸಿದರು. ಪರದ್ರವ್ಯ ಮತ್ತು ತನ್ನವೇ ಆದಂಥ ಚಾರಿತ್ರ ಮೋಹನೀಯದಲ್ಲ, ಚಾರಿತ್ರ ಮೋಹದ ಪರಿಣಾಮಗಳಿದಾವೆನ್ನೆಲ್ಲ ಕ್ರೋಧ ಮತ್ತು ಮಾನ. ಮುನಿರಾಜರಿಗೆ ಎಲ್ಲಿದ್ದಾವೆ ಕ್ರೋಧ ಮತ್ತು ಮಾನ? ಇದ್ದಾವೆಯೋ ಅಥವಾ ಇಲ್ಲ? ಇಲ್ಲದೇ ಇದ್ರೆ ಅವ್ರು ಯಾತಕ್ಕೆ ಹೇಳ್ತಾರೆ? ಇನ್ನೊಬ್ಬರದಂತೂ ಅವ್ರು ನೋಡುವುದಿಲ್ಲ ಅಂತಿತ್ತಲ್ಲ. ಮುನಿರಾಜರಿಗೆ 3 ಕಷಾಯ ಚೌಕಡಿ ಹೋಗಿರುವಂಥ ಸಾಧಕ ಪುರುಷನಿಗೆ 6ನೇ ಗುಣಸ್ಥಾನದೊಳಗ ಕ್ರೋಧ ಮಾನ 2 ಅದಾವ್ರಿ. ಹಾಗೆ ಅಶುದ್ಧ ಭಾವದೊಳಗ ವಿಕಾರದೊಳಗ ಪ್ರಮತ್ತ ಅವಸ್ಥೆಯೊಳಗ ಬಂದಿನಲ್ಲ, ಅದರ ಸಲುವಾಗಿ ಕ್ರೋಧ. ಅದೇ ಸಮಯದೊಳಗ ನನ್ನ ಸ್ವರೂಪ ಇಂಥದ್ದಿದೆಯಲ್ಲ, ನನ್ನ ಸ್ವರೂಪ ಇಂಥದ್ದಿದೆ. ಎಂಥದ್ದಿದೆ? ತ್ರಿಲೋಕ ಪೂಜ್ಯ. ತ್ರಿಲೋಕ ಪೂಜ್ಯ ಅಂದ್ರೆ 3 ಲೋಕ ಎಲ್ಲ ಪೂಜಿಸುವಂಥದ್ದಂತ ಅರ್ಥ ಅಲ್ಲ. 3 ಲೋಕದೊಳಗೆ ನನಗೆ ಯಾವುದೂ ಪೂಜ್ಯಿಲ್ಲ, ಅದು ಒಂದು ಮಾತ್ರ ಪೂಜ್ಯ ಇದೆ, ತ್ರಿಲೋಕ ಪೂಜ್ಯ. ಉಳಿದ ಪೂಜ್ಯಗಳೆಲ್ಲ ಏನದವು? ವ್ಯವಹಾರದಿಂದ, ಉಪಚಾರದಿಂದ, ಸ್ಥಾಯಿ ರೂಪದಿಂದ ಇಲ್ಲ. ನಿಜ ಶುದ್ಧಾತ್ಮ ಯಾವ ತ್ರಿಕಾಲ ನಿರಾವರಣ ನಿರ್ವಿಕಾರ ಸ್ವರೂಪದ ಚೈತನ್ಯ ತತ್ವ ಇದೆಯೋ ಅದು 3 ಕಾಲದಲ್ಲೂ ಏನಿದೆ? 3 ಲೋಕದಲ್ಲೂ ಪೂಜನೀಯವಿದೆ. ದೇವ ಶಬ್ದದ ಅರ್ಥ ಹಿಂದಿನ ಕಲಶದೊಳಗೆ ಮಾಡಿದ್ದರು. ಕೊನೆಗೆ ಸ್ವಯಮೇವ ದೇವ ಅನ್ನೋದು. ಹಾಗಾದ್ರೆ ಆ ದೇವ ಶಬ್ದದ ಅರ್ಥ ಪೂಜ್ಯ ಅಂತ ಹೇಳಿ ಮಾಡಿದ್ರು. ಆ ಪೂಜ್ಯ ಪದದ, ಆ ಪೂಜ್ಯ ಸ್ವರೂಪದ ಯಾವ ಪ್ರಜ್ಞೆ ಬರ್ತಿದೆಯಲ್ಲ ಬುದ್ಧಿಪೂರ್ವಕ, ಅದು ಮಾನಕಷಾಯ ಇದೆ ಅವರಿಗೆ. ತಿಳಿತಾ ಇದೆಯಲ್ಲ? 2 ಏಕಕಾಲಕ್ಕದವ್ರೆ. ಒಂದಂತಂದ್ರ ಪ್ರಾಪ್ತ ಯಾವ ಅಶುದ್ಧ ಅವಸ್ಥೆ ಇದೆಯೋ, ಅಶುದ್ಧ ಅವಸ್ಥೆಯಲ್ಲಿ ಯಾವ ಪತನ ಆದದ್ದು ಇದೆಯೋ ಅದರ ಕುರಿತು ಕ್ರೋಧ ಇದೆ. ಅವಸ್ಥೆಯ ಕುರಿತರೆ ಅವಸ್ಥೆಯ ಸಲುವಾಗಿ ಕ್ರೋಧ ಇದೆ ಇಲ್ಲ. ಆ ಅವಸ್ಥೆಗೆ ತಲುಪ್ತಾ ಇರುವಂಥ ತನ್ನ ಪುರುಷಾರ್ಥದ ದುರ್ಬಲತೆಯ ಕುರಿತಾಗಿ ಕ್ರೋಧ ಇದೆ. ಅದೇ ಸಮಯದೊಳಗೆ ಮಾನ ಇದೆ. ಅದನ್ನೇ ಸ್ವಪರ ಪ್ರಕಾಶಕ ಅಂದರೆ. ಕ್ರೋಧ ಮತ್ತು ಮಾನ ಪರ್ಯಾಯದಲ್ಲೇ ಆಗಿರುವಂಥ ಹಾನಿ ಸ್ವಭಾವದೊಳಗಿರುವಂಥ ಮಹಿಮಾ. ಸ್ವಭಾವದ ಮಹಿಮೆಯ ಕುರಿತು ಯಾವೊಂದು ಅಬುದ್ಧಿಪೂರ್ವಕ ಭಾವ ವರ್ತಿಸ್ತಿದೆಯೋ ಅದು ಮಾನಕಷಾಯ ಇದೆ.
ಮತ್ತು ಪರ್ಯಾಯದೊಳಗೆ ಯಾವ ದುರ್ಬಲತೆಯ ಕಾರಣದಿಂದ ಅಶುದ್ಧತೆ ತಲೆದೋರ್ತಾ ಇದೆಯೋ ಅದರ ಕುರಿತಾಗಿ ಕ್ರೋಧ ಇದೆ. ಇನ್ನು ಇದನ್ನು ಬೇರೆ ರೂಪದಿಂದ ನಯದ ಮುಖ್ಯತೆಯಿಂದ ಹೇಳಿದರೆ ದ್ರವ್ಯಾರ್ಥಿಕ ನಯದ ವಿಷಯದ ಮುಖ್ಯತೆ ಯಾವಾಗ ಆಗ್ತಿದೆ ಅವಾಗ ಮಾನ ಕಷಾಯ ಆಗ್ತಿದೆ. ಪರ್ಯಾಯಾರ್ಥಿಕ ನಯದ ವಿಷಯದ ಮುಖ್ಯತೆ ಯಾವಾಗ ಆಗ್ತಿದೆ ಆವಾಗ ಕ್ರೋಧ ಕಷಾಯ ಆಗ್ತಿದೆ. ಆಗಲಿಲ್ಲ ಅಂತಂದ್ರೆ ಅದನ್ನು ಬಿಟ್ಕೊಡೋದು ಸಾಧ್ಯ ಇಲ್ರಿ. ಯಾವ ಅಶುದ್ಧ ಅವಸ್ಥೆ ಇದೆಯಲ್ಲ ಅದು ಬಹಳ ಕಮ್ಮಿ ಇರಲಿ, ಅದರ ಕುರಿತು ಕ್ರೋಧ ಆಗಲಿಲ್ಲ ಅಂತಂದ್ರೆ, ಕ್ರೋಧ ಅಂದ್ರೆ ಏನ್ರಿ? ಇಲ್ಲಿ ಕ್ರೋಧ ಅಂತಂದ್ರೆ ಏನು? ಯಾವ ಪರ್ಯಾಯದೊಳಗ ಅಶುದ್ಧತೆ ಕಾಣಿಸ್ತಾ ಇದೆ ದುರ್ಬಲತೆಯ ಕಾರಣದಿಂದ, ಅದರ ಕುರಿತಾಗಿ ಕ್ರೋಧ ಇದೆ. ಕ್ರೋಧ ಅಂದ್ರೆ ಏನ? ಅದರಿಂದ ವಿಮುಖತೆ ಇದೆ, ಅದರಿಂದ ವಿಮುಖ ಆಗುತ್ತೆ. ಮಾನ ಅಂದ್ರೆ ಏನ? ಅದರ ಸನ್ಮುಖ ಆಗೋದ್ರೆ, ಇದರ ಸನ್ಮುಖ, ಸ್ವಭಾವದ ಸನ್ಮುಖ. ಯಾವುದು ತ್ರಿಕಾಲ ನಿರಾವರಣ ನಿರ್ವಿಕಾರ ಸ್ವರೂಪ ಇದೆಯಲ್ಲ ಧ್ರುವ, ಅದರ ಸನ್ಮುಖ ಆಗುವ ಪುರುಷಾರ್ಥ, ಯಾವುದು ಪುರುಷಾರ್ಥದ ದುರ್ಬಲತೆಯಿಂದ ಆ ಅವಸ್ಥೆಯೊಳಗ ತಲೆದೋರ್ತಾ ಇದೆಯಲ್ಲ ಅಶುದ್ಧತೆ, ಅದರಿಂದ ವಿಮುಖ ಆಗುವ ಪುರುಷಾರ್ಥದ ಹೆಸರು ಮಾನ ಮತ್ತು ಕ್ರೋಧ ಇದೆ. ಶಬ್ದ ಆಗಮದ್ದು ಅದವು, ಆದ್ರೆ ನಿಜವಾಗಿ ಆ ಶಬ್ದದೊಳಗ ಆ ಭೂಮಿಕೆ ಯೋಗ್ಯ ಕೂಡ ಅರ್ಥ ಇದೆ. ವಿಮುಖತೆ ಏನಿದೆ ಕ್ರೋಧ, ತನ್ನದಾಗಿಸಿಕೊಳ್ಳೋದ ತಾನದನ್ನಂಥೇಳಿ ತಿಳಿಯೋದು ಇದು ಮಾನ. ಶಬ್ದದ ಅರ್ಥ ಹೀಗೆ ಇದೆ ರೀ. ಮಾನ ಅಂದ್ರೆ ಏನ? ಯಾವುದು ಇಲ್ಲಿ 8 ಪ್ರಕಾರದ ಯಾವ ಮಾನ ಲೌಕಿಕದೊಳಗೆ ಹೇಳಿದರು, ಆತ್ಮನ ಅನುಭೂತಿಯಿಂದ ಶೂನ್ಯನಿರುವಂಥ ಜೀವದಲ್ಲಿ 8 ಪ್ರಕಾರದ ಮಾನಗಳನ್ನೇನು ಹೇಳಿದರು, ಅವುಗಳಲ್ಲಿ ಅವನು ತನ್ಮಯನ ಅದನ್ರಲ್ಲ, ತನ್ನ ಸ್ವರೂಪ ಅಂತ ಹೇಳಿ. ಸುಖಿ ದುಃಖಿ, ದರಿದ್ರಿ, ರೋಗಿ, ದುರ್ಬಲ, ಜ್ಞಾನಿ, ತಪಸ್ವಿ, ಇವುದರಲ್ಲಿ ಅವನು ತನ್ಮಯನ ಇದ್ದಾನಲ್ಲ. ಮಾನದ ವ್ಯಾಖ್ಯಾ ಏನಿದೆ? ಯಾವುದು ತನ್ನ ಸ್ವರೂಪ ಅಲ್ಲವೋ ಅದರೊಳಗೆ ತನ್ಮಯ. ಅದೇ ವ್ಯಾಖ್ಯಾ ಇಲ್ಲಿ ಯಾವುದು ತನ್ನ ಸ್ವರೂಪ ಇದೆಯೋ ಅದರ ಸನ್ಮುಖತೆ. ತನ್ಮಯ ಇದ್ದಾಗ ಆಗುವುದಿಲ್ರಿ ಭಾವಿಸೋದಾದ್ರೆ. ಸ್ವರೂಪದಲ್ಲಿ ಯಾವಾಗ ತನ್ಮಯತೆ ಇದೆ ಆವಾಗ ಸ್ವರೂಪದ ಕುರಿತು ಅಭಿಮಾನ ಆಗುವುದಿಲ್ಲ. ಆದ್ರೆ ಏನಾಗ್ತಿದೆ? ಸ್ವರೂಪಾನಂದದ ಸಂವೇದನ ಆಗ್ತಿದೆ. ಅಷ್ಟರಲ್ಲೇ ಮಾತಿನ ವ್ಯತ್ಯಾಸ ಇದೆ ನೋಡ್ರಿ. ಯಾವಾಗ ಇನ್ನೊಂದ್ಸಲ ಯಾವುದು ತನ್ನ ಸ್ವರೂಪ ಅಲ್ಲವೋ, ಕರ್ಮದ ಕಾರಣದಿಂದ ಆಗಿರುವಂಥ ಭಿನ್ನ ಅವಸ್ಥೆ ಇದೆಯೋ, ಭಿನ್ನ ದ್ರವ್ಯದ ಅವಸ್ಥೆ ಇದೆಯೋ, ಅದರೊಳಗೆ ತನ್ಮಯತೆ ಏನಿದೆ ಅದನ್ನು ಮಾನ ಕಷಾಯ ಅಂದರು. ಅದೇ ಪ್ರಕಾರ ಇಲ್ಲಿ ತನ್ನ ಸ್ವರೂಪದ ಯಾವ ಮಹಿಮೆ ಇದೆಯೋ, ತನ್ನ ಸ್ವರೂಪದ ಸನ್ಮುಖತೆಯ ಉದ್ಯಮ ಎಲ್ಲಿದೆಯೋ ಅದು ಮಾನ ಕಷಾಯ ಇದೆ. ಯಾವಾಗ ಸ್ವರೂಪದಲ್ಲಿ ತನ್ಮಯತೆ ಇದೆಯೋ ಆವಾಗ ಸ್ವರೂಪದ ಸಂವೇದನೆ ಇದೆ, ಅಲ್ಲಿ ಮಾನ ಕಷಾಯ ಇರುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ 6ನೇ ಗುಣಸ್ಥಾನದ ಜೀವದ ಉದ್ಯಮ ಹೇಗಿದೆ? ಸ್ವರೂಪ ಸನ್ಮುಖತೆ ಮತ್ತು ಯಾವುದ ಪುರುಷಾರ್ಥದ ದುರ್ಬಲತೆಯಿಂದ ಪರ್ಯಾಯದೊಳಗೆ ತಲೆದೋರ್ತಾ ಇರುವಂಥ, ಕಂಡು ಬರ್ತಾ ಇರುವಂಥ, ಸಮೀಪ ಬರ್ತಾ ಇರುವಂಥ ಅಶುದ್ಧತೆಯಿಂದ ವಿಮುಖತೆ, ಇದರ ಹೆಸರ 6ನೇ ಗುಣಸ್ಥಾನ ಇದೆ. ಗುಣಸ್ಥಾನದ ಹೆಸರಲ್ಲಿ ಪ್ರಮತ್ತ ಬಂತರೆ. ಗುಣಸ್ಥಾನ ಏನು 14 ಗುಣಸ್ಥಾನ ಅದಾವು. 6ನೇ ಗುಣಸ್ಥಾನದ ಹೆಸರೇನಿದೆ? ಪ್ರಮತ್ತ ದಶ, ಪ್ರಮತ್ತ ಗುಣಸ್ಥಾನ. ಆದ್ರೆ ಪ್ರಮತ್ತ ಯಾವುದರ ಸಲುವಾಗಿ ಆಗಿದಂದ್ರೆ ತನ್ನ ಸ್ವಭಾವದ ಮಹಿಮೆ,
ಅರೆ ಮೂರು ಲೋಕದೊಳಗ ಇಂಥ ಸ್ವಭಾವ ನನಗೆ ಯಾವ ದ್ರವ್ಯದ ಆಶ್ರಯ ಮಾಡುವುದರಿಂದ ಪ್ರಾಪ್ತ ಆಗಲಿಲ್ಲ. ಈ ಪ್ರಕಾರ ತನ್ನ ಸ್ವರೂಪದ ಮಹಿಮಾ ಮಾಡ್ತಾನಲ್ಲ, ಅದು ಒಂದು ಪ್ರಕಾರ ಏನಿದೆ, ಪ್ರಮಾದ. ಪ್ರಮಾದ ಅಂದ್ರೆ ಏನ? ಪ್ರಮಾದ ಅಂದ್ರೆ ಏನು? ಪ್ರಮಾದ ಅಂತಂದ್ರೆ ಏನ ನೋಡ್ರಿ, ಒಂದೇ ಶಬ್ದ ಭೂಮಿಕೆ ಬದಲಾಗ್ತಾ ಇರುವಂತೆ ಅರ್ಥ ಬೇರೆ ಕೊಡ್ತಿದ್ದಾರೆ. ಪ್ರಮಾದ ಅಂತಂದ್ರೆ ಏನ? ಉತ್ಕೃಷ್ಟ ರೂಪದಿಂದ ಮಾದಕತೆ ಬಂದದ್ದೇ ಇದೆ ಅವನಿಗೆ. ಪ್ರಮಾದ ನಶ ಮಾದಕತೆ ಪ್ರಮಾದ. ಮತ್ತ ಅದರದೇ ಇನ್ನೊಂದು ಬಾಜುವಿನ ಅರ್ಥ ಏನಿದೆ? ಪ್ರಮಾದ ಅರ್ಥಾತ್ ಆಲಸ್ಯ. ಪ್ರಮಾದ ಅರ್ಥಾತ್ ಆಲಸ್ಯ ಶಬ್ದದ ಅರ್ಥ. ಆದ್ರ ಆ ಪ್ರಮತ್ತ ಗುಣಸ್ಥಾನದೊಳಗ ನಿಜವಾಗಿ ಆ ಸ್ವರೂಪದನ ಮಾದಕತೆ ಉನ್ಮಾದ ಬಂದಿರುವ ವೇಳೆದೊಳಗ ಜೀವನಿಗೆ ಲೋಕದ ಯಾವುದು ರುಚಿಸೋದಿಲ್ಲ. ಮಸ್ತ್ ಮಸ್ತ್ ಉನ್ಮಾದ. ಒಂದಪೇಕ್ಷಾದಿಂದ ಯಾವುದರ ಕಡೆಗೇನೂ ಪ್ರವೃತ್ತಿ ಇಲ್ಲ, ಇನ್ನೊಂದು ಅಪೇಕ್ಷಾದಿಂದ ಆ ಸ್ವಭಾವದ ಕಡೆಗೆ ಉತ್ತರೋತ್ತರ ಅಧಿಕ ಪ್ರವೃತ್ತಿ ನಡೆದದ್ದೇ ಇದೆ. ಇನ್ನು ಆರನೇ ಗುಣಸ್ಥಾನದ ಸ್ವರೂಪ ಏನು ಹೇಳಿತು? ಸ್ವರೂಪ ಹೇಳಿತು. ಅರೆ ಸ್ವರೂಪ ಬೇರೆ. ಪ್ರಮತ್ತ ಶಬ್ದದ ಅರ್ಥ ಈಗ ಮಾಡಿದರೆ ಆರನೇ ಗುಣಸ್ಥಾನದ ಸ್ವರೂಪ ಏನು ಹೇಳಿತು? ಪರ್ಯಾಯಾರ್ಥಿಕ ನಯದ ವಿಷಯವಾದಂಥ ಯಾವ ಅಶುದ್ಧತೆಯಿಂದ ಕೂಡಿದ ಪರ್ಯಾಯ ಇದೆಯೋ ಅದರ ಜ್ಞಾನ ಸ್ಪಷ್ಟ ರೂಪದಿಂದ ಇದೆ. ಇರುವುದರಿಂದನ ಅದರಿಂದ ವಿಮುಖ ಆಗುವ ಪುರುಷಾರ್ಥ ಅಲ್ಲಿ ಇದೆ. ದ್ರವ್ಯಾರ್ಥಿಕ ನಯದ ವಿಷಯವಾದಂಥ ತ್ರಿಕಾಲ ನಿರಾವರಣ ನಿರ್ವಿಕಾರ ಯಾವ ಚೈತನ್ಯ ಭಾವ ಸದೃಶ ಭಾವ ಇದೆಯಲ್ಲ, ಅದರ ಕುರಿತು ಅಭಿಮಾನ ಇರುವುದರಿಂದ ಅದರ ಸನ್ಮುಖ ಪ್ರವೃತ್ತಿ ಇದೆ. ಇದು ಆರನೇ ಗುಣಸ್ಥಾನದ ಸ್ವರೂಪ ಇದೆ. ಆರನೇ ಗುಣಸ್ಥಾನದ ಹೆಸರು ಪ್ರಮತ್ತ ದಶ ಇದೆ. ಆ ಪ್ರಮತ್ತದ ಅರ್ಥ ಎರಡು ಪ್ರಕಾರ ಮಾಡಿದ್ದಾರೆ. ಇಲ್ಲೇ ಆಚಾರ್ಯ ಭಗವಂತರ ಏನು ವಿಶೇಷ ಅಂದ್ರೆ ಏನ ಅಂತ ಹೇಳಿ ಕೇಳಿದ್ದಾರೆ ಟೀಕಾಕಾರರ. ಅದಕ್ಕೆ ಆಚಾರ್ಯರ ಶಬ್ದದ ಅವತರಣ ಮಾಡಿಕೊಂಡ ಏನು ಹೇಳಿದ್ರು ನೋಡ್ರಿ. ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಇಲ್ಲ, ಹಿಂದಿನ ಶಬ್ದಗಳ ಆಗಿದವ್ರೆ. ವಿಶೇಷದ ಅರ್ಥವು ಪ್ರಾರಂಭದೊಳಗೆ ಇದೆಯಲ್ಲ, ಇಲ್ಲಿಂದ ಸ್ವಲ್ಪ ವಿಶೇಷವಾಗಿ ತಿಳಿಸಿಕೊಡುವಂತ ಉದ್ಯಮ ಮಾಡ್ತಾರೆ. ಬಹಳ ಅದ್ಭುತ ವಿಷಯ. ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಎಷ್ಟು ಪರದ್ರವ್ಯಗಳಿವೆ, ಅವು ತ್ಯಾಜ್ಯವಿವೆ ಎಂದು ಹೇಳಿದ್ದಾರೆ. ಅಲ್ಲಿ ಮೇಲೆ ಪುದ್ಗಲ ಕರ್ಮದ ಉಪಾಧಿ ರೂಪದ ಸಾಮಗ್ರಿನೂ ಹೇಳಿದರು, ಪರದ್ರವ್ಯ ರೂಪದ ಸಾಮಗ್ರಿನೂ ಹೇಳಿದರೆ. ಅದರದ ನಿನ್ನೆ ವಿಸ್ತೃತ ಚರ್ಚೆ ಆದದ್ದಿದೆ. ಕರ್ಮದ ಉಪಾಧಿ ರೂಪದ ಸಾಮಗ್ರಿ ಆರನೇ ಗುಣಸ್ಥಾನದವರೆಗೆ ಅದವ್ರೆ, 4, 5, 6ರಲ್ಲಿ. ಮತ್ತು ಪರದ್ರವ್ಯ ರೂಪದ ಸಾಮಗ್ರಿ ಅವ 7, 8, 9, 10 4 ಗುಣಸ್ಥಾನದಲ್ಲಿ ಆಗುವಂಥ ಅಬುದ್ಧಿಪೂರ್ವಕ ಅಶುದ್ಧ ಪರಿಣಾಮ ಇದೆ. ಅದರಲ್ಲೇ ಕರ್ಮದ ವಿವಶತೆ ಇಲ್ಲ. ತಿಳಿತೇನ್ರಿ? 7, 8, 9, 10ನೇ ಗುಣಸ್ಥಾನದೊಳಗ ಬಂಧಯೋಗ್ಯ ಯಾವ ಭಾವದ ಅಂಶ ಇದೆಯಲ್ಲ, ಅದಕ್ಕೆ ಕರ್ಮದ ಪರವಶತೆ ಇಲ್ಲ. ಅಂಥೇಳಿನ ಸಂಜ್ವಲನ ಗುಣಸ್ಥಾನದ ಸ್ವರೂಪ ಹೇಳುವ ವೇಳೆದೊಳಗ ಅದು ವೀತರಾಗ ಭಾವದ ಅವಿರೋಧಿ ಇದೆ ಅಂಥೇಳಿ ಹೇಳಿದ್ದಾರೆ. 7ನೇ ಗುಣಸ್ಥಾನಕ್ಕೆ ಬಂದ ಜೀವ ಅಂತಂದ್ರೆ ಅಲ್ಲಿ ಕರ್ಮದ ಪರವಶತೆ ಇರುವುದಿಲ್ಲ.
ಕರ್ಮದ ವಶ ಆಗಿ ಯಾವ ಪ್ರವೃತ್ತಿ ಅವನದು ಇರುವುದಿಲ್ಲ. ಆದ್ರೂ ಬಂಧ ಯೋಗ್ಯ ಅಂಶ ಇದೆಯಲ್ಲ ಭಾವದಲ್ಲಿ 7, 8, 9, 10 ಅದೇನಿದೆ ಅದು ಪರದ್ರವ್ಯ ಇದೆ. ಪರದ್ರವ್ಯ ಅರ್ಥಾತ್ ಪರ್ಯಾಯದ ಯೋಗ್ಯತೆ ತಿಳಿತೇನ್ರಿ? ಪರ್ಯಾಯದ ಭಿನ್ನತೆ. ಅಶುದ್ಧತೆ ಏನಾಗ್ತಾ ಇದೆ ಅದು ಸ್ವಯಂ ಪರ್ಯಾಯದ ಯೋಗ್ಯತೆ. ಇನ್ನು ಆ ಪರ್ಯಾಯ ಭಿನ್ನ ಇದೆ. ಇಲ್ಲಿ ಅದರದ ವಿಶೇಷವಾಗಿ ಮತ್ತಷ್ಟು ಅರ್ಥ ಮಾಡಿದ್ದಾರೆ ಟೀಕಾಕಾರರ. ಏನ ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಎಷ್ಟು ಪರದ್ರವ್ಯಗಳಿವೆ ಇದರಲ್ಲಿ ಏನು ಬಂತರೆ? 2ನೇ ಗುಣಸ್ಥಾನ 8ನೇ 9ನೇ 10ನೇ ಗುಣಸ್ಥಾನದೊಳಗ ಆ ಬುದ್ಧಿಪೂರ್ವಕ ಇರುವಂಥ ಆ ಅಶುದ್ಧ ಭಾವ ಬಂತೋ ಅಥವಾ ಆ ಕರ್ಮದ ಉಪಾಧಿಯಿಂದ ಇದೆ ಅದು ಬಂತರೆ. ಎರಡೂ ಬಂದವ್ರೆ. ವಿಶೇಷದೊಳಗೆ ಎರಡೂ ಬಂದು ಮೊದಲ ಅಭೇದ ಆಮೇಲೆ ಮತ್ತೆ ಭೇದ ಮಾಡ್ತಾರೆ. ವಿಶೇಷದೊಳಗೆ ಮೊದಲು ಎರಡೂ ಹೇಳಿದ್ರು. ಏನ ಎಷ್ಟು ಪರದ್ರವ್ಯಗಳಿವೆ, ಕರ್ಮದ ಉಪಾಧಿ ರೂಪ ಯಾವ ಸಾಮಗ್ರಿ ಅದವು ಅವು ಪರದ್ರವ್ಯನೇ ಅದವ್ರೆ. ಅರ್ಥಾತ್ ಅವು ತನ್ನ ಭಾವನ ಮತ್ತು ಇವು ತನ್ನ ಭಾವನ. ಇಲ್ಲಿ ಉದಯದ ಮುಖ್ಯತೆ ಇಲ್ಲ, ಇಲ್ಲಿ ಉದಯದ ಪರವಶತೆ ಇಲ್ಲ. ಎಲ್ಲಿ 8ರಿಂದ ಮೇಲೆ ಮತ್ತು 6, 5, 4 ಇಲ್ಲಿ ಉದಯದ ಪರವಶತೆ ಇದೆ. ಇನ್ನು ಆ 4 ಕಷಾಯ ಚೌಕಡೆಯ ಮುಖ್ಯತೆಯಿಂದ ಹೇಳಿದ್ರೆ ಮಿಥ್ಯಾತ್ವದ ವಶ ಆಗುವುದರಿಂದ ಜೀವನಿಗೆ ಮೊದಲನೇ ಗುಣಸ್ಥಾನ ಇದೆ, ಅನಂತ ಸಂಸಾರ ಇದೆ. ಮಿಥ್ಯಾತ್ವ ಅನಂತಾನುಬಂಧಿಯಿಂದ ಬಿಡುಗಡೆ ಹೊಂದಿದ ನಂತರ ಅವನಿಗೆ ಪರವಶತೆ ಅವಿರತಿದ್ದ ಇದೆ. ಅದರೊಳಗೆ ಆ ಅವಿರತ ಕಷಾಯದೊಳಗೆ ಅವ ಅದರ ಅಧೀನಾಗಿ ಉಳಿದಿದ್ದಾನೆ. ಮುಂದ ಯಾವ 5ನೇ ಗುಣಸ್ಥಾನ ಬರ್ತಿದೆ ಅಲ್ಲ ಅದು ಅಪ್ರಮತ್ತ ಹೋಯ್ತು. ಮತ್ತೇನು ಉಳಿತು? ಅಪ್ರತ್ಯಾಖ್ಯಾನ ಹೋಯ್ತು, ಪ್ರತ್ಯಾಖ್ಯಾನ ಉಳಿತ್ರಿ. ಪ್ರತ್ಯಾಖ್ಯಾನದ ಅಧೀನದನ್ರಿ ಅವ. ಗೃಹಸ್ಥಾವಸ್ಥೆಯಲ್ಲಿ ಯಾಕದನು ಅಣುವ್ರತ ಧಾರಣ ಮಾಡಿ ಕೂಡ ಅಂಥೇಳಿ ಪುರುಷಾರ್ಥ ಸಿದ್ಧಿಯೋಪಾಯದೊಳಗಾಗಲಿ ಅಥವಾ ಚರಣಾನುಯೋಗಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿ ಎಲ್ಲ ಬರ್ತಿದೆ. ಮುನಿಯೋಗ್ಯ ಭಾವನೆ ಇದ್ರೂ ಕೂಡ ಗುರುವಿನ ಉಪದೇಶ ಮುನಿಯಾಗುವ ಸಲುವಾಗೇನೆ ಇವನಿಗಿದ್ರೂ ಕೂಡ ಯಾವಾಗ ಆ ಪ್ರಕಾರದ ಯೋಗ್ಯತೆ ತನ್ನಲ್ಲೇ ಕಾಣುವುದಿಲ್ಲವೋ, ದುರ್ಬಲತೆ ಇದೆಯೋ, ಆಗ ಅಣುವ್ರತದ ಅಂಗೀಕಾರ ಮಾಡ್ತಾನ್ರಿ. ಹೌದೇನಿಲ್ಲ? ಆ ದುರ್ಬಲತೆ ಏನ? ಆ ದುರ್ಬಲತೆ ಅರ್ಥಾತ್ ಪ್ರತ್ಯಾಖ್ಯಾನ ವರ್ಣದ ವಶ ಆಗೇನ ಉಳಿಯುವಂಥದ್ದು ಇವನಲ್ಲಿ ಇನ್ನೂ ಅಶಕ್ತತೆ ಇದೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು. ನಿನ್ನೇನು ಅಲ್ಲಿ ಸಂಪದದೊಳಗೆ ಬಂದಿತ್ತು, ಜಿಜ್ಞಾಸೆ ಇತ್ತು ಅಂತಂದ್ರೆ ತಿಳಿದು ಬರೋದು ಸಾಧ್ಯ ಇದೆ. ಇವು 3 ಏನದವ್ರಲೆ, ಇವ ಜೀವವನ್ನ ತಮ್ಮ ತಮ್ಮ ಸಾಮರ್ಥ್ಯದ ಅನುಸಾರ ತಮ್ಮ ವಶದೊಳಗಿಟ್ಕೊಳ್ತವ್ರೆ. ಮಿಥ್ಯಾತ್ವ, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ ಮತ್ತು ಪ್ರತ್ಯಾಖ್ಯಾನಾವರಣ. ಸಂಜೋಲನೆ ಏನಿದೆ, ನೀ ಏನು ಮಾಡ್ತೀವಿ ಮಾಡು, ನಾ ಏನು ಮಾಡೋದು ಮಾಡ್ತೇನೆ ಅಂತಿದ್ದೇನೆ. ಅದ ಅನಂತಾನುಬಂಧಿ ಮಿಥ್ಯಾತ್ವ ಏನಿದೆ, ನೀ ಏನೂ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಜೀವನಿಗೆ ಜೀವವನ್ನು ತನ್ನ ವಶ ಇಟ್ಕೊಳ್ಳಿದೆ. ವಿಪರೀತ ಮನ್ನನೆ ರೂಪದಿಂದನೇ ಪರಿಣಮನ ಮಾಡೋದು, ಬೇರೆ ಏನು ಆ ಕಡೆ ಈ ಕಡೆ ನೋಡೋದಿಲ್ಲ ಅಂಥೇಳಿ ತನ್ನ ವಶದೊಳಗೆ ಇಟ್ಕೊಂಡಿದೆ. ಅದು ಮಿಥ್ಯಾತ್ವ. ಅದಕ್ಕೆ ಸಹಕಾರಿ ಇದೆ ಅನಂತಾನುಬಂಧಿ. ಅನಂತಾನುಬಂಧಿ ಅಷ್ಟೇ ಇಲ್ಲ, ಎಲ್ಲಾನೂ ರೀ. ಯಾವಾಗ ಮಿಥ್ಯಾತ್ವದ ಛೇದ ಈ ಜೀವ ಪುರುಷಾರ್ಥದಿಂದ ಮಾಡ್ತಾನೋ ಆ ವೇಳೆದೊಳಗ ಆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ 2 ಹೋದ್ರೂ, ಈಗ ನೀವು ಒಂದು ವೇಳೆ ವ್ರತ ಅಂಗೀಕಾರ ಮಾಡಿದರೆ ಅಣುವ್ರತ ಮಾತ್ರ ಅಂಗೀಕಾರ ಮಾಡೋದು ನೋಡಪ್ಪ. ಮಹಾವ್ರತ ಅಂಗೀಕಾರ ಈಗ ಮಾಡೋದಿಲ್ಲ.
ಅಂಥೇಳಿ ತನ್ನ ವಶದಲ್ಲಿ ಇಟ್ಕೊಳ್ತಿದೆ. ಅದು ಅಪ್ರತ್ಯಾಖ್ಯಾನಾವರಣ ಇದೆ ರೀ. ಪ್ರತ್ಯಾಖ್ಯಾನಾವರಣ ಇದೆ ರೀ. ಮಹಾವ್ರತ ಅಂಗೀಕಾರ ಮಾಡೋದಿಲ್ಲ. ವ್ರತ ಅಂಗೀಕಾರ ಮಾಡಿದ್ರೆ ಅಣುವ್ರತದ ಅಂಗೀಕಾರ ಮಾಡ. ಇನ್ನು ಪ್ರತ್ಯಾಖ್ಯಾನ ಯಾವಾಗ ಇವು ತನ್ನ ಪುರುಷಾರ್ಥದಿಂದನ ಛೇದ ಮಾಡೋದಿದೆ. ಮತ್ತು ಅದರ ವಶ ಅಂಥೇಳಿ ಯಾಕೆ ಹೇಳ್ತಾರೋ? ಅರೆ ಇವನಿಗೆ ಎಲ್ಲಿ ತನಕ ಪುರುಷಾರ್ಥ ಇಲ್ಲ ಅಲ್ಲಿ ತನಕ ಅದರ ಅಧಿಕಾರ ಇದೆ ರೀ, ಅದರ ವಶತೆ ಇದೆ. ಇವು ಯಾವಾಗ ಸಬಲ ಆಗ್ತಾನಲ್ಲ ಆ ವೇಳೆದೊಳಗ ಅದು ಇವನನ್ನ ತನ್ನ ವಶ ಇಟ್ಕೊಳ್ಳುವಂಥ ಸಾಮರ್ಥ್ಯ ಅದರಲ್ಲಿ ಇಲ್ಲ. ಯಾವಾಗ ಇವ 6ನೇ ಗುಣಸ್ಥಾನದ ಅಂಗೀಕಾರ ಅರ್ಥಾತ್ 6ನೇ ಗುಣಸ್ಥಾನ ಯೋಗ್ಯ ಚಾರಿತ್ರದ ಅಂಗೀಕಾರ ಮಾಡ್ತಾನೆ. ಚಾರಿತ್ರದ ಮಾತು ಹೇಳ್ತಾ ಇದ್ದೇನೆ. ನಿಜವಾಗಿ 6ನೇ ಗುಣಸ್ಥಾನ ಮಧ್ಯದೊಳಗೆ ಇಲ್ಲವೇ ಇಲ್ಲ. 5ರಿಂದ 7 ಇದೆ, 7ರಿಂದ 6ನೇದ್ದು ಬರ್ತಿದೆ ರೀ. ಹಾಗಾದ್ರೆ ಅಲ್ಲಿ ಇವ ಪರಮ ಪುರುಷಾರ್ಥ ಮಾಡಿ ಯಾವ ವೇಳೆದೊಳಗ ಪ್ರತ್ಯಾಖ್ಯಾನಾವರಣವನ್ನು ಸೋಲಿಸ್ತಾನೋ ಆ ವೇಳೆದೊಳಗೆ ಅಧಿಕಾರಕ್ಕೆ ಬರ್ತಿದೆ ಸಂಜ್ವಲನ ರೀ. ಅಧಿಕಾರಕ್ಕಂತೂ ಬರ್ತಿದೆ, ಆದರೆ ನಿನ್ನ ಪಾಡಿಗೆ ನೀ ನನ್ನ ಪಾಡಿಗೆ ನಾ ಅಂತಿದ್ದೇನೆ. ಅವು ಉಳಿದದ್ದು ಹಾಗಿಲ್ರಿ. ಏನಿದ್ರೂ ಕೂಡ ನಂದು ನಡಿಬೇಕು ನೋಡಂತವ್ರೆ. ಅವ ಶಾಸ್ತ್ರ ಓದ್ತಿ ಪೂಜಾ ಮಾಡ್ತಿ ದಾನ ಕೊಡ್ತಿ ಅದರ ಅಧಿಕಾರ ನಂದ ಇರೋದು ಮಿಥ್ಯಾತ್ವರೇ. ಮಹಾವ್ರತ ಅಂಗೀಕಾರ ಮಾಡ್ತಿ ಅದರ ಅನಂತ ಅನುಬಂಧಿದ್ದು ಬಂಧ ಆಗ್ತಾನೆ ಇರೋದು. ಔದೈಕ ಭಾವ ಅನ್ನೋದ ಕರ್ಮದ ಸದ್ಭಾವ ಹೇಳುವ ಸಲುವಾಗಿರಿ, ಕರ್ಮದ ಸತ್ತಾ ಹೇಳುವ ಸಲುವಾಗಿ. ಔದೈಕ ಭಾವ ಕೇವಲಿ ಭಗವಂತರಿಗೆ ಕೂಡ ಇದೆ. ನಿಂತಿರ್ಬೋದು, ಕೊಳ್ಳಿರ್ಬೋದು, ಉಪದೇಶ ಇವೆಲ್ಲ ಔದೈಕ ಭಾವನ ಅದಾವ್ರಿ. ಪ್ರವಚನ ಸಾರದಲ್ಲಿ ಬರ್ತಾವೆ ಗಾಥೆ. ವಿಹಾರ ಮಾಡೋದ, ಸಮೋಸರಣದಲ್ಲಿ ವಿರಾಜಮಾನ ಇರೋದ, ದಿವ್ಯಧ್ವನಿ ಇವೆಲ್ಲ ಏನದವು ಔದೈಕ ಕ್ರಿಯಾ ಅದಾವ್ರಿ. ಕ್ರಿಯಾ ಯಾರೂ ಜೀವದ್ದುನರ್ಲ ಏನು ಕರ್ಮದ್ದುನರ್? ವಿಹಾರ ಅರ್ಹಂತರ ಮಾಡ್ತಾರೆ, ಪರಮೌದಾರಿಕ ದೇಹ ಮಾಡ್ತಿದ್ದೀರಿ. ಅದಕ್ಕೆ ಯಾವುದೂ ನೋಡ್ರಿ ಭಿನ್ನತೆ ಇರುವೆಳೆದೊಳಗೂ ಕೂಡ ಆಯಾ ಸಮಯ ಯೋಗ್ಯ ಏಕತೆಯನ್ನು ನಾವು ತಿಳಿಬೇಕಾಗ್ತಿದ್ದೀರಿ. ವಿಹಾರ ಅರ್ಹಂತರದಾಗ್ತಿದೆ, ಏನು ಪರಮ ಔದಾರಿಕ ದೇಹದ್ರಿ ಅರ್ಹಂತರದನ ಆಗ್ತಿದೆ. ಅಲ್ಲ ಔದೈಕ ಕ್ರಿಯೆ ಇದಾವೆ, ಕ್ಷಾಯಿಕ ಭಾವ ಇದೆ. ಅಲ್ಲಿ ಬಂತು ಕ್ರಿಯೆ ಯಾರು? ಜೀವದ್ದು ರೀ. ಪರಮಾತ್ಮನ ಕ್ರಿಯೆ ಇದಾವ್ರಿ. ಅವ ಅರಹಂತ ಪರಮಾತ್ಮ, ಸಕಲ ಪರಮಾತ್ಮ ಅವನ ಕ್ರಿಯೆ ಅದಾವ್ರಿ. ಇನ್ನು ಔದೈಕ ಭಾವ ಎಲ್ಲಿಯವರೆಗೆ ಹೇಳೋದ ಅಂತಂದ್ರೆ ಕೇವಲ ಜ್ಞಾನ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ಔದೈಕ ಭಾವ ಅನ್ಲಿಕ್ಕೆ ಬರ್ತಿದೆ. ಇನ್ನು ಇಲ್ಲಿ ಈಗ ನಮ್ಮದು ಚರ್ಚೆ ಏನು ನಡೆದಿದ್ದಿದೆ, 7, 8, 9, 10 4 ಗುಣಸ್ಥಾನಗಳಲ್ಲಿ ಕರ್ಮದ ಆಶ್ರವ ಬಂಧ ಯೋಗ್ಯ ಯಾವ ಭಾವ ಇದೆಯೋ ಆ ಭಾವ ಅಬುದ್ಧಿಪೂರ್ವಕ ಜೀವದಲ್ಲೇ ಆಗುವಂಥ, ಜೀವದ ದುರ್ಬಲತೆಯಿಂದ ಆಗುವಂಥ ಅಶುದ್ಧತೆ ಇದೆ. ಅಲ್ಲಿ ಕರ್ಮ ಏನೂ ಮಾಡುವುದಿಲ್ಲ. ಅರೆ ಕರ್ಮದ ಕರ್ತವ್ಯ ಯಾವಾಗ ನಡೀತಿದೆ ಅಂತಂದರೆ ಇವ ಅತೀಂದ್ರಿಯ ಆನಂದದ ಅನುಭವದಲ್ಲಿ ಎಲ್ಲಿಯವರೆಗೆ ಸ್ಥಿರ ಇಲ್ಲಲ್ಲ ಅಲ್ಲಿಯವರೆಗೆ. ನಿಜವಾಗಿ ಅಂತೂ ಕರ್ಮ ಏನು ಮಾಡೋದನ್ನೇ ಇಲ್ರಿ. ಇವನೇ ತನ್ನ ಕಾರ್ಯ ಮಾಡಿಕೊಳ್ಳೋದಿಲ್ಲಲ್ಲ ಆ ವೇಳೆದೊಳಗೆ ಕರ್ಮದ ಮೇಲೆ ಆ ಪ್ರಕಾರದ ಆರೋಪ ಇದೆ. ವಾಸ್ತವದಲ್ಲಿ ಮಿಥ್ಯಾದೃಷ್ಟಿ ಜೀವನಿಗೆ, ಗಾಢ ಅಜ್ಞಾನಿ ಜೀವನಿಗೆ ಕೂಡ ಕರ್ಮ ಯಾವುದೇ ರೀತಿಯಿಂದ ತನ್ನ ವಶದೊಳಗಾದೆ ಇಟ್ಕೊಂಡಿಲ್ರಿ. ಇವನೇ ತಾನಾಗೇನ ತನ್ನ ಸ್ವರೂಪವನ್ನು ಅಷ್ಟು ಗಾಢವಾಗಿ ಮರೆತು ಬಿಟ್ಟಿದ್ದಾನೆ. ಆ ವೇಳೆದೊಳಗೆ ನಿಮಿತ್ತವನ್ನು ಮುಖ್ಯ ಮಾಡಿ ಅದರ ಮೇಲೆ ಆರೋಪ ಮಾಡಿ ಕಥನ ಆಗ್ತಿದ್ದಾರೆ.
ಇಲ್ಲೇನು ಹೇಳ್ತಾ ಇದ್ದಾರೆ? ವಿಶೇಷ ಈ ಪ್ರಕಾರ ಇದೆ. ಯಾವ ಪ್ರಕಾರ? ಮೇಲೇನು ಭೇದ ಮಾಡಿ ಹೇಳಿತು ಅವು ಎರಡೂ ತ್ಯಾಗಯೋಗ್ಯ ಅದಾವ. ಎರಡು ಯಾವ? ಕರ್ಮದ ಉಪಾಧಿ ರೂಪದ ಸಾಮಗ್ರಿ ಮತ್ತು ಪರದ್ರವ್ಯ ರೂಪದ ಸಾಮಗ್ರಿ. ಎರಡಕ್ಕೂ ಸಾಮಗ್ರಿ ಶಬ್ದದ ಪ್ರಯೋಗ ಇದೆಯಲ್ಲ, ಇದೇನಿಲ್ರಿ? ಕರ್ಮ ಎಷ್ಟು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ ಅವನ್ನು, ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿ ಪರದ್ರವ್ಯದ ತ್ಯಾಗವನ್ನು ಹೇಳಿದ್ದಾರೆ. ಇಷ್ಟಾಯ್ತಲ್ಲ. ಈಗ ವಿಶೇಷ ರೂಪ ಹೇಳುತ್ತಾರೆ. ಮತ್ತೇನು ವಿಶೇಷ ಹೇಳ್ತಾರೆ? ಇಲ್ಲಿ ನಮಗೆ ಆಗಲಿಲ್ಲ ಅಂಥೇಳಿ ವಿಶೇಷದ ಅರ್ಥ ಈ ಪ್ರಕಾರ ಇದೆ ಅಂತ ಬಿಡಿಸಿದ್ದಾರೆ. ತಿಳಿತೇನ್ರಿ? ಯಾವ ಪ್ರಕಾರ ಇದೆ? ಎಷ್ಟು ಪರದ್ರವ್ಯಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿದ್ದಾರೆ. ಯಾವ ಪರದ್ರವ್ಯ? ಈಗ ಕ್ರೋಧವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಮಾನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಅಂದ್ರ 6ನೇ ಗುಣಸ್ಥಾನದೊಳಗ ದ್ರವ್ಯಾರ್ಥಿಕ ನಯದ ವಿಷಯವಾದಂಥ ಯಾವ ಧ್ರುವ ತತ್ವ ಇದೆ ಅದರ ಕುರಿತು ಮಾನ, ಪರ್ಯಾಯಾರ್ಥಿಕ ನಯದ ವಿಷಯವಾದಂಥ ಯಾವ ಅಶುದ್ಧತೆ ಇದೆ ಅದರ ಕುರಿತು ಕ್ರೋಧ. ಇಷ್ಟು ಹೇಳಿತಲ್ಲ, ಎರಡೇ ಹೇಳಿದಾರ್ರಿ ಇಲ್ಲಿ. ಕ್ರೋಧ ಮತ್ತು ಮಾನ. ನಿಜವಾಗಿ ಪರ್ಯಾಯದೊಳಗ ಅಶುದ್ಧತೆ ಬರ್ತಾ ಇದ್ದ ಹಾಗೆ ಜ್ಞಾನ ಮೊದಲು ಯಾವುದರದ್ದಾಗ್ತಿದೆ? ಪರ್ಯಾಯದ್ದೇನ ಸ್ವಭಾವದ ಪರ್ಯಾಯದ್ದಾಗ್ತಿದೆ ರೀ ಜ್ಞಾನ. ಯಾವಾಗ ಭೇದ ಆಯ್ತಲ್ಲ, ಅಭೇದ ಅನುಭೂತಿ ಬಿಟ್ಟು ಹೋಯ್ತಲ್ಲ, ಒಂದು ಸಮಯ ಇರಲಿ, ಅಭೇದದ ಅನುಭೂತಿ ಬಿಟ್ಟು ಹೋಯ್ತಲ್ಲ, ಆವಾಗ ಮೊದಲ ಲಕ್ಷ್ಯದೊಳಗೆ ಯಾವುದು ಬರ್ತಿದೆ? ಪರ್ಯಾಯ ರೀ. ಯಾಕೆ ಅಂತಂದ್ರ ಪರ್ಯಾಯಕ್ಕನ ಆ ಪ್ರಕಾರದ ಸಾಮರ್ಥ್ಯ ಇದೆ ಅಲ್ಲ. ಪುರುಷಾರ್ಥ ಮಾಡಿ ಪರ್ಯಾಯ ಯಾವಾಗ ದ್ರವ್ಯದ ಜೊತೆಗೆ ಅಭೇದ ಇತ್ತು ಆವಾಗ ದ್ರವ್ಯ ಸ್ವಭಾವದ ಅನುಭವ ಆಗ್ತಾ ಇತ್ತು. ಯಾವಾಗ ಪುರುಷಾರ್ಥದ ಮಂದತೆ ಒಂದು ಸಮಯ 2 ಸಮಯ ಆಯಿತು, ಆ ವೇಳೆದೊಳಗ ಮೊದಲ ಪರ್ಯಾಯದ ಜ್ಞಾನ ಐತ್ರಿ. ತಮ್ಮ ತಮ್ಮ ಜೀವನದೊಳಗೆ ಇದರದ ಪ್ರಯೋಗ ನೋಡಬಹುದಾಗಿದೆ. ಮನೆಯಲ್ಲಿ ತಂಪಾದ ಶೀತಲ ಗ್ರಹದಲ್ಲಿ ಕೂತಿರುವಂಥ ವ್ಯಕ್ತಿ ಕಾರಣವಶಾತ್ ಹೊರಗೆ ಬಂದ ಅಂತಂದ್ರ ಅವನಿಗೆ ಆ ಶೀತಲತೆಯ ಮಹಿಮಾ ಬರ್ತಿದೆ, ಆ ಬಿಸಿಲಿನ ದಾಹ ಆಗ್ತಿದೆ ರೀ. ಮೊದಲ ಬಿಸಿಲಿನ ದಾಹ ಆಗ್ತಿದೆ, ಆ ದಾಹ ಆಗುವುದರಿಂದ ಇದರ ಮಹಿಮೆ ಬರ್ತಿದೆ. ಕಣ್ಣು ಕುಕ್ಕುವಂಥ ಬಿಸಿಲಿದೆ ರೀ. ಶಾಂತ ಶೀತಲ ಗ್ರಹದೊಳಗೆ ಕೂತಿದ್ದ, ಯಾರೋ ಬಂದು ಬೆಲ್ ಮಾಡಿದ ಮೇಲೆ ಬಾಗ್ಲ ತೆಗೆದ. ಬಿಸಿಲಿನ ಕಡೆ ದೃಷ್ಟಿ ಹೋಯ್ತು, ಅರೇ ಏನು ಬಿಸಿಲ. ಅದೇ ಪ್ರಕಾರ ಯಾವುದ ವ್ಯಕ್ತ ಪರ್ಯಾಯ ಇದೆಯೋ ಆ ವ್ಯಕ್ತ ಪರ್ಯಾಯದೊಳಗೆ ಯಾವ ಅಶುದ್ಧತೆ ತಲೆದೋರಿತಲ್ಲ ಅದನ್ನು ಮೊದಲು ಆ ಸೂಕ್ಷ್ಮ ಜ್ಞಾನ ನೋಡಿದ್ರಿ. ಅದರ ಕುರಿತಾಗಿ ತಕ್ಷಣಕ್ಕೆ ಏನಾಯ್ತು? ಕ್ರೋಧ, ಅರ್ಥಾತ್ ಅದರಿಂದ ವಿಮುಖ ಆಗುವಂಥ ಪುರುಷಾರ್ಥ. ಕ್ರೋಧ ಶಬ್ದದ ಅರ್ಥ ಈ ಭೂಮಿಕೆಯೊಳಗೆ ಏನಿದೆ ಅದರಿಂದ ವಿಮುಖ ಆಗೋದು. ಮತ್ತೆ ವಿಮುಖ ಆಗಿ ಎಲ್ಲಿ ಹೋಗೋದ? ಯಾವುದರ ಕುರಿತು ಮಾನ ಇದೆ ಅಲ್ಲ, ಮಹಿಮೆ ಇದೆ ಅಲ್ಲ, ಸ್ವಭಾವ, ಆ ಸ್ವಭಾವದ ಸನ್ಮುಖ. ಯಾವುದರ ಸನ್ಮುಖ ಆಗ್ತಿದೆಯೋ ಅದರ ಕುರಿತು ಅಭಿಮಾನ ಇದೆ, ಯಾವುದರ ವಿಮುಖ ಆಗ್ತಿದೆಯೋ ಅದರ ಕುರಿತು ಕ್ರೋಧ ಇದೆ. ಹಾಗಾದರೆ ಇಲ್ಲಿಯೇ ಆ ಕ್ರೋಧ ತ್ಯಾಗ ಯೋಗ್ಯ ಇದೆ. ವಿಮುಖನಾದ್ಮೇಲೆ ಮತ್ತೆ ತ್ಯಾಗ ಯೋಗ್ಯ ಅಂತದ್ದ ವಿಶೇಷ ಹೇಳ್ತಾರಂದ್ರೆ ವಿಶೇಷ ಯಾವ ಪ್ರಕಾರ ಇದೆ ಅದನ್ನು ತಾವು ತಿಳ್ಕೊಳ್ಳೋದಿದೆ ರೀ. ಶಬ್ದ ಅಂತೂ ಇಷ್ಟೇ ಇರೋರಲ್ಲ, ಏನಿದೆ ಇದನ್ನು ಹೇಳೋದ ನಿಜವಾಗಿ ಕಷ್ಟದ ಮಾತಿದೆ. ಯಾರು ಹೇಳ್ತಾರೆ ಹೇಳ್ರಿ?
ಅದೇ ನಾವು ಕ್ರೋಧ ಮಾನ ಎಲ್ಲ ತ್ಯಾಜ್ಯ ಅಂಥೇಳಿ ನಾವು ತಿಳಿದಿರೋದ ಎಲ್ಲ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಕ್ರೋಧ ಮಾಡ್ರಿ. ಇಲ್ಲಿ ಸಾಧಕ ಅವಸ್ಥೆಯೊಳಗ ಪರ್ಯಾಯ ಮತ್ತು ದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಕ್ರೋಧ ಮಾಡ್ರಿ. ಎಲ್ಲ ಅವ್ರದ್ದು ಸಾಧಕನ ಮಾತೇನಿದೆ ಅದು ಬರೇ ತನ್ನ ಪರ್ಯಾಯ ಇದ್ದರೆ ಪರ್ಯಾಯ. ಅದೇ ಅನ್ಯ ದ್ರವ್ಯದ ಮಾತನೇ ಇಲ್ಲ. ನಮಗೆ ಸುದ್ದ ಏನು ಹೇಳಿದರು? ಆ ಕ್ರೋಧಮಾನ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಆಗುವಂಥ ವಿಕೃತ ಪರಿಣಾಮದವ್ರಿ ಜೀವದ್ದು. ಆದ್ರೆ ಅಲ್ಲಿ ನಿರ್ವಿಕಾರ ಸ್ವಭಾವದ ಅನುಭೂತಿ ಎಂದು ಪತನ ಹೊಂದಿರುವಂಥ ಜೀವದಲ್ಲೇ ಯಾವ ವಿಕಾರ ಉತ್ಪನ್ನ ಆಗುತ್ತಿದೆಯಲ್ಲ ಆ ವಿಕಾರ ತ್ಯಾಜ್ಯ ಯೋಗ್ಯ ಇದೆ. ಕ್ರೋಧ ಅಂದ್ರನ ಅದರಿಂದ ವಿಮುಖತೆ ಅಂಥೇಳಿ ಹೇಳಿತು. ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದೆವು. ನಮ್ಮ ಎಲ್ಲರ ಅಂತರಂಗ ಹ್ಞೂ ಅಂದು ಒಪ್ಪಿಕೊಂಡಿದ್ದೇವೆ, ಹೌದೇನಿಲ್ಲ? ಕ್ರೋಧ ಅರ್ಥಾತ್ ಪರ್ಯಾಯದಲ್ಲಿ ಯಾವ ಅಶುದ್ಧತೆ ತಲೆದೋರಿದೆ ಕಾಣಿಸ್ತಾ ಇದೆ ಅದರಿಂದ ವಿಮುಖತೆ, ಹೌದೇನಿಲ್ರಿ? ಹಾಗಾದ್ರೆ ಅದರಿಂದ ವಿಮುಖತೆ ಕೂಡ ತ್ಯಾಜ್ಯ ಇದೆಯನ್ನ ನಾನು ಕೇಳ್ತಾ ಇದ್ದೇನೆ. ಕ್ರೋಧವು ತ್ಯಾಜ್ಯವಿದೆ ಅಂದ್ರಲ್ಲ, ಕ್ರೋಧದ ಅರ್ಥ ಏನು ಮಾಡಿತು? ಅದರ ಮೇಲೆ ಏನು ದ್ವೇಷ ಕಾರೋದಿಲ್ಲ, ಅದರ ಸಲುವಾಗಿ ಏನು ಶಿಟ್ಟಿಲ್ಲ, ಬಸ್ಸು ವಿಮುಖ ಆಗೋದಿದೆ. ಇದರ ಕುರಿತೇನು ಗರ್ವ ಪಡ್ತಾ ಇಲ್ಲ, ಅದರಲ್ಲೇ ಏಕಾಗೋದಿದೆ, ತನ್ಮಯ ಆಗೋದಿದೆ. ಹಾಗಾದ್ರೆ ಅದು ತ್ಯಾಜ್ಯ. ಅದರಿಂದ ವಿಮುಖ ಆಗೋದ ಮತ್ತೆ ಇದರ ಸನ್ಮುಖ ಆಗೋದ, ಇದರಲ್ಲಿ ಏಕರೂಪ ಆಗೋದ, ಇದು ತ್ಯಾಜ್ಯ ಅಂತ ಹೇಳಿ ಹೇಳ್ತಾರೆ. ಇದು ನಿರ್ಜರಾಧಿಕಾರ ಇದೆ. ಇದರದ್ದು ಯಾರ ಅರ್ಥ ಅವರು ಹೇಳಿದರೆ ಸಾವಧಾನ ಮಾಡಿದ್ದಾರೆ. ಏನ? ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಕ್ರೋಧ ತ್ಯಾಜ್ಯ ಇದೆ, ಮಾನ ತ್ಯಾಜ್ಯ ಇದೆ. ಹೇಳ್ರಿ, ಒಂದ್ ದಿವಸ ಅವಕಾಶ ತಗೊಳ್ರಿ, ಬೇಕಾದ್ರೆ ವಿಚಾರ ಮಾಡ್ಲಿಕ್ಕೆ ಬೇಕ್ರೆ. ಏನ್ ಅನ್ನಿಸ್ತಿದೆ? ಏನು ವಿಕಲ್ಪಾತ್ಮಕ ಇರುವುದಿಲ್ಲ? 6ನೇ ಗುಣಸ್ಥಾನದ ಮಾತಿದೆಯಲ್ಲ. ಅತೀಂದ್ರಿಯ ಆನಂದದಿಂದ ಯಾವಾಗ ಚ್ಯುತ ಆಗ್ತಾನೋ ಸಾಧಕ ಜೀವ, ಚ್ಯುತ ಆಗ್ತಾ ಇದ್ದ ಹಾಗೆ ಶುಭ ಪರಿಣಾಮ ಅಥವಾ ಅತೀಂದ್ರಿಯ ಆನಂದದ ಅಭಾವದ ಜ್ಞಾನ ಆಗ್ತಿದೆ. ಅಭಾವದ ಇಲ್ಲಲ್ಲ, ಈಗ ಅದು ಉಪಲಬ್ಧ, ಅದರದ ಜ್ಞಾನ ಆಗ್ತಿದೆ. ಜ್ಞಾನ ಆಗ್ತಾ ಇದ್ದ ಹಾಗೆ ಮತ್ತದರ ಉಪಲಬ್ಧಿಯ ಸಲುವಾಗಿ ಅದರಲ್ಲಿ ಪುರುಷಾರ್ಥ ಮಾಡ್ತಾನೆ. ಹೌದ್ರಿ. ಪರ್ಯಾಯದ ನೋಡ್ರಿ, ಎಲ್ಲಿ ನಿರಾಕುಲ ಶಾಂತಿಯ ಸಂವೇದನೆ ಬಿಟ್ಟು ಹೋಯ್ತು ಅಲ್ಲಿ ನಿಯಮದಿಂದ ನಿರ್ವಿಕಾರದ ಅನುಭೂತಿ ಎಲ್ಲಿ ಇಲ್ಲ ಅಲ್ಲಿ ದುಃಖ ಇದೆ, ಅಶುದ್ಧತೆ ಇದೆ. ಇದರದಂತೂ ಸಂಪೂರ್ಣ ಜ್ಞಾನ ಇದೆ ರೀ ಅವನಿಗೆ ಅಂಥೇಳಿ ಅಲ್ಲೇ ಉಳಿಯುವಂಥದ್ದ, ಆದ್ರೆ ಆಗಲಿ ಅನ್ನುವಂಥದ್ದ ಅವನಲ್ಲಿ ಪ್ರವೃತ್ತಿ ಇಲ್ಲ. ತಕ್ಷಣಕ್ಕೆ ವಿಮುಖ ಆಗ್ತಾನೆ. ಸಂಜೆ 6-6:30 ಯಾರಾದರೂ ಮನೆಗೆ ಬಂದರು, ಬಾಗಿಲ ತೆಗೆಯೋದಾಯ್ತು ಅಂತಂದ್ರೆ ನಾವರೇ ಹೇಳ್ತೇವೆ, ಬಾಗಿಲ ಹಾಕ್ರಿ, ಬಾಗಿಲ ಹಾಕ್ರಿ. ಬಂದು ಕೂಡಲೇ ಒಳಗೆ. ಯಾಕೆ? ಸೊಳ್ಳೆ ಬರ್ತವೆ. ಅದೇ ಪ್ರಕಾರ ಇಲ್ಲಿ ಉಪಯೋಗ ತೆಳಗ ಪತನ ಆಯಿತು ಅಂತಂದ್ರೆ ತಕ್ಷಣಕ್ಕೆ ನಡಿ ಒಳಗೆ, ನಡಿ ಒಳಗೆ, ನಡಿ. ತನ್ನ ಜ್ಞಾನನ ಆ ಪರ್ಯಾಯಕ್ಕೆ ಹೇಳ್ತಿದ್ದೆ ಅನ್ನೋ ನೋಡಿ ದೃಷ್ಟಾಂತ ಇದೆ. ಯಾಕೆ? ಕರ್ಮ ಬರ್ತಿದೆ, ದುಃಖ ಬರ್ತಿದೆ, ಅಲ್ಲಿ ಆನಂದ ಇದೆ, ಅಲ್ಲಿ ನಡಿ ನಡಿ ನಡಿ. ಹಾಗಾದ್ರೆ ಇಲ್ಲಿ ಮಾತು ಇದೆ, ವಿಶೇಷದ ಅರ್ಥ ಈ ಪ್ರಕಾರ ಇದೆ ಅಂತ ಹೇಳಿ 2 ಮಾತು ಹೇಳಿದ್ದಾರೆ. ಕ್ರೋಧವು
ತ್ಯಾಜ್ಯವಿದೆ, ಮಾನವು ತ್ಯಾಜ್ಯವಿದೆ. ಕ್ರೋಧ ಅಂತಂದ್ರೆ ಆ ಪರ್ಯಾಯದೊಳಗೆ ಯಾವ ಅಶುದ್ಧತೆ ತಲೆದೋರ್ತಾ ಇದೆ. ಬಂದ್ಬಿಟ್ಟಿದೆ ಹೀಗೆ ಮಾತಿಲ್ರಿ, ಬರೋದಿದೆ, ನಿಶ್ಚಿತವಾಗಿ ಬರೋದಿದೆ. ಹಾಗಾದ್ರೆ ಅಲ್ಲಿಂದ ತಕ್ಷಣಕ್ಕೆ ವಿಮುಖ ಆದ್ರು ಪುರುಷಾರ್ಥ ತೀವ್ರರಿ. ಮತ್ತು ಅಲ್ಲಿಂದ ವಿಮುಖಾಗಿ ಎಲ್ಲಿ ಹೋಗೋದಿದೆ? ಆ ಯಾವುದು ನಿರಾಕುಲ ಶಾಂತಿಯ ತಾಣ ಇದೆಯೋ ಅಲ್ಲಿ ಅದರ ಕುರಿತು ಏನಾಯಿತು? ಮಾನಾಯಿತು, ಅಭಿಮಾನ ಆಯಿತು. ಯಾವುದು ಬೇಕಾಗಿದೆ, ಯಾವುದು ಬೇಡವಾಗಿದೆ. ಬೇಕಾಗಿದೆ ಅದು ಮಾನ ಅಂಥೇಳಿ ಹೇಳಿದರೆ ನಮಗೆ ತಿಳಿಯೋ ಭಾಷೆಯೊಳಗೆ, ಬೇಡವಾಗಿದೆ ಅದನ್ನು ಕುರಿತು ಕ್ರೋಧ ಅಂಥೇಳಿ ಹೇಳ್ತಾರೆ. ಇನ್ನು ಅದು ಬೇಡಾದದ್ರ ಕುರಿತು ವಿಮುಖ ಆಗೋದನ್ನೇ ಇದೆಯಲ್ಲ, ಆ ವಿಮುಖತೆ ತ್ಯಾಜ್ಯ ಇದೆನ? ಎರಡೂ ತ್ಯಾಜ್ಯನ. ಇದಕ್ಕ ಇದರದೇ ಉದಾಹರಣೆ ಹೇಳ್ತೇನ್ರಿ ನಾನು, ಅವಾಗ ತಮಗೆ ಲಕ್ಷ್ಯದೊಳಗೆ ಬರ್ತಿದೆ. ಯಾವುದಕ್ಕೆ ಯಾವುದರದ? ಸಮಯ ಸಾರಕ್ಕೆ ಸಮಯ ಸಾರದ ಉದಾಹರಣೆ. ನಿಂದ ಗರಹ ಪ್ರಾಯಶ್ಚಿತ್ತ ಅವೆಲ್ಲ ವಿಷಕುಂಭ ಅಂತ ಹೇಳಿ ಹೇಳ್ತಾರೆ. ಪ್ರತಿಕ್ರಮಣ ಪ್ರತಿಸರಣ ಹೇಳಿದ್ರೇನಿಲ್ಲ. ಹಾಗಾದ್ರೆ ಅಪ್ರತಿಕ್ರಮಣ ಅದು ಪ್ರಶಂಸಾ ಯೋಗ್ಯನ್ರಿ. ಅರೆ ಇದು ಸಮಯಸಾರ ಇದೆ, ಪರ್ಯಾಯದಿಂದ ವಿಮುಖವಾಗುವಂಥ ಪ್ರಸಂಗ ಏನಿದೆ ಅದು ತ್ಯಾಜ್ಯ ಇದೆ ನಿನಗ. ಏನ್ ತಿಳಿತು? ವಿಮುಖವಾಗುವಂಥ ಪರ್ಯಾಯ ನಿನ್ನ ಈ ಸಾಧಕ ದಶೆಯೊಳಗೆ ಬರಲೇಬಾರ್ದು. ಮಹಿಮೆ ಮಾಡುವಂಥ ಆ ಸ್ವಭಾವದಿಂದ ನೀನು ದೂರ ಉಳಿಲೇಬಾರ್ದು. ತಮ್ಗೆ ಹೇಗೆ ತಿಳಿತಿದೆ ನೋಡ್ರಿ, ನನಗೆ ಇಷ್ಟೇ ಹೇಳಲಿಕ್ಕೆ. ಸ್ವಭಾವದಲ್ಲೇ ಇರಬೇಕು. ಸ್ವಭಾವದಿಂದ ಪತನ ಹೊಂದಿದಂಥ ಪರ್ಯಾಯದಿಂದ ತಕ್ಷಣಕ್ಕೆ ಅದರಿಂದ ವಿಮುಖ ಆಗ್ತೀಯಲ್ಲ, ನಿನಗೆ ಅಂಥ ಪರ್ಯಾಯ ಬರೋದನ್ನ ಬೇಡ. ಆ ಪ್ರಕಾರ ವಿಮುಖತೆ ಕ್ರೋಧ, ಈ ಪ್ರಕಾರದ ಸನ್ಮುಖತೆ ಪುರುಷಾರ್ಥ, ಈ ಪ್ರಕಾರದ ಮಾನ ಮಾಡುವಂಥದ್ದು ನಿನ್ನ ಜೀವನ ಅಲ್ಲವೇ ಅಲ್ಲ. ಅದು ವಿಶೇಷ ಇದೆ. ಆತ್ಮದ ವಿಚಾರ, ಆತ್ಮದ ಚಿಂತನೆ ಏನೈತಲ್ಲ, ಮಹಿಮಾ ಆಗ್ತೈತಲ್ಲ, ಅದು ಆತ್ಮ ಸುಟ್ಟು ಬರ್ತೈತೆ. ನೋಡ್ರಿ, 6ನೇ ಗುಣಸ್ಥಾನ ಯೋಗ್ಯ ಯಾವ ಅಶುದ್ಧತೆ ಇದೆಯಲ್ಲ, ನಿಜವಾಗಿ ಅದು ಇನ್ನೂ ದಾಹದವರೆಗೆ ತಲುಪೇ ಇಲ್ಲ ಪರ್ಯಾಯ. ಆದ್ರೂ ಕೂಡ ಅದು ಅಷ್ಟು ಅಸಹನೀಯ ಇದೆ ಅವರಿಗೆ, ಸಾಧಕನಿಗೆ. ಅದು ಯಾವಾಗ ಈ ಜೀವಕ್ಕ ಭೇದ ವಿಜ್ಞಾನದ ಮೂಲಕ ನಿರಾಕುಲ ಶಾಂತಿಯ ಸಾಗರನಾದಂಥ ನಿಜ ಧ್ರುವ ತತ್ವದ ಅಭೇದ ರೂಪದ ಅನುಭೂತಿ ಆಗ್ತಿದೆಯೋ ಆವಾಗ ಈ ಮಾತು ತಿಳಿದು ಬರುವುದಿದೆ. ಕ್ರೋಧ ಯಾವುದು, ಯಾವ ಅಶುದ್ಧತೆ ತನ್ನಲ್ಲೇ ಬಂದಿದೆ ಅಥವಾ ಬರುವುದಿದೆಯಲ್ಲ, ಅದರದ ಪೂರ್ವ ಸಂಕೇತ ತಿಳಿದ ಕೂಡಲೇ ಶುದ್ಧತೆಯ ಮಹಿಮೆ ಬಂದು ಅದರಲ್ಲೇ ಹೊರಟು ಹೋಗೋದ. ನಿಜವಾಗಿ ಇದು ಸಾಧಕ ಭೂಮಿಕಾ ಇದೆ. ಇನ್ನು ಸ್ಪಷ್ಟ ಇಲ್ಲಿ ಹೇಳಬೇಕಾಯಿತು, ಕ್ರೋಧ ತ್ಯಾಜ್ಯ ಇದೆ, ಮಾನ ತ್ಯಾಜ್ಯ ಇದೆ ಏನು ಹೇಳಿದ್ರು, ಅಶುದ್ಧ ಪರ್ಯಾಯದೊಳಗೆ ಬರುವುದು ನಿನಗೆ ತ್ಯಾಜ್ಯ ಇದೆ. ಬಂದ ಮೇಲೆ ಅದರಿಂದ ವಿಮುಖಾಗಿಯೇ ಸ್ವಭಾವದ ಆಶ್ರಯ ಮಾಡುವ ಪುರುಷಾರ್ಥ ಮಾಡಬೇಕಾದಂಥ ಪ್ರಸಂಗನ ನಿನಗೆ ಬರಬಾರ್ದು. ಅರ್ಥಾತ್ ದೀಕ್ಷಾ ಧಾರಣ ಮಾಡಿದೋ 6ನೇ ಗುಣಸ್ಥಾನದೊಳಗೆ ಬರಲೇಬಾರ್ದು. ಬೆಳ್ಳೂರು ಶಿಬಿರದಿಂದ ಶ್ರವಣ ಬೆಳಗೊಳಕ್ಕೆ ಹೋಗಿದ್ದೇವೆ, ಇದ್ರಲ್ಲೇ ನೀವು? ನೀ ಏನಿರ್ಲಿಲ್ಲ ಬಿಡ, ನೀವಿದ್ರೇನು ಬಂದ? ಬೆಳ್ಳೂರು ಶಿಬಿರದಿಂದ ಶ್ರವಣ ಬೆಳಗೊಳಕ್ಕೆ ಹೋದೇವಲ್ಲ. ಹಾಂ,
ಬಾಹುಬಲಿ. ಅಲ್ಲಿ ಬಾಹುಬಲಿ ಎದುರಿಗೆ ಮಂಟಪದ ಮೇಲೆ ಮೇಲಿನ ಮಗ್ಲ ಕೂತು ಪ್ರವಚನ ಆಯ್ತಲ್ಲ ಅಪ್ಪಾಜದ. ಇದ್ರೇನಿಲ್ಲ, ಬೆಳ್ಳೂರಿಗೆ ಇದ್ರೆ ಆಮೇಲೆ ಅರ್ಧಕ್ಕೆ ಬಂದ್ರಿ ನೀವು? ಬೆಳಗುಳಕ್ಕೆ ಹೋಗಿಲ್ಲ. ಬೆಳ್ಳೂರದಾಗ 3-4 ಆಗಿರ್ಬೇಕ್ರಿ, ವರ್ಷ ಆಗತ್ತಿದ್ದು ಸಾಮಾನ್ಯ. ಅಲ್ಲಿ ಹೇಳಿದ್ರು 57 ಫೀಟದ ಮಾತು ಹೇಳಿದ್ರು ನೋಡ್ರಿ. ಬಾಹುಬಲಿ ಬೆಂಬ ಅಪ್ಪನ ಹೊತ್ತಾನೆ ನೇಮರಾಜ್ ಶೆಟ್ಟಿಯವರು ಧ್ವನಿ ತಗದ ಅಳ್ಳಿಕ್ಕೆ ಶುರು ಮಾಡಿದಾರೆ. ಇಂಥದ್ದು ನಾವು ಕೇಳಲೇ ಇಲ್ಲ ಅಲ್ರಿ. ನಮ್ಮ ಜೀವನ ಎಲ್ಲ ಎಲ್ಲಿ ಹೋಯಿತು? ಧ್ವನಿ ತೆಗೆದು ಸಣ್ಣ ಮಕ್ಕಳ ಹಾಗೆ 57 ಫೀಟದ ಮಹಿಮಾ ಏನು ಹೇಳ್ರು? 5ನೇ ಗುಣಸ್ಥಾನದಿಂದ ಏನು 7ನೇ ಗುಣಸ್ಥಾನಕ್ಕೆ ಹೋದ ಈ ಮಹಾಪುರುಷ 6ನೇ ಗುಣಸ್ಥಾನಕ್ಕೆ ಬರಲೇ ಇಲ್ಲ. ಅದರ ದ್ಯೋತಕವಾಗಿ 57 ಫೀಟ್ ಬಿಂಬ ಮಾಡಲಾಗಿದೆ. ಏಳರಿಂದ ಯಾವ ಕೆಳಗೆ ಬರಂಗೇ ಇಲ್ಲಲ್ಲ, ಅವ 12ಕ್ಕೆ ಹೋಗಾವನರ್ಲೆ. 6ಕ್ಕೆ ಬಂದಂದ್ರೆ 12ಕ್ಕೆ ಹೋಗೋದ್ರ ಸಂದೇಹ ರೀ. ಬರಲೇ ಇಲ್ಲ, 6ನೇ ಗುಣಸ್ಥಾನಕ್ಕೆ ಬರಲೇ ಇಲ್ಲ. ಹಾಗಾದ್ರೆ 1 ವರ್ಷ ತನಕ ಏನು ಮಾಡಿದ? 1 ವರ್ಷ ತಪಸ್ಸು ಮಾಡಿದಲ್ಲ, 6ನೇ ಗುಣಸ್ಥಾನಕ್ಕೆ ಬರಲೇ ಇಲ್ಲ. ಆರನೇ ಗುಣಸ್ಥಾನಕ್ಕೆ ಅಸಂಖ್ಯ ಬಾರಿ ಬಂದರೆ, ಆದರೆ 6ನೇ ಗುಣಸ್ಥಾನ ಯೋಗ್ಯ ಕಾರ್ಯ ಮಾಡಲಿಲ್ಲ. ಕೇಶಲೋಂಚ ಮಾಡಿಕೊಳ್ಳಿಲ್ಲ, ಆಹಾರಕ್ಕೆ ಬರಲಿಲ್ಲ, ಪಾಣಿ ಪಾತ್ರವನ್ನು ಇನ್ನೊಬ್ಬರ ಎದುರಿಗೆ ಬರಲಿಲ್ಲ. ಏನು ಮಾಡಿದ್ರೆ? ಆಸನ ಬದಲಿ ಮಾಡಲಿಲ್ಲ. ನಿಂತ ಬಿಟ್ಟಲ್ಲ ಮಹಾಪುರುಷ, ಸ್ವರೂಪದೊಳಗನ್ನ ನಿಂತರೆ. ಸ್ವರೂಪದಿಂದ ಹೊರಗೆ ಬರಲೇ ಇಲ್ಲ. ಈ ಮಾತನ್ನ ಆಧಾರವಾಗಿ ಇಟ್ಕೊಂಡ್ರೆ ದೀಕ್ಷಾ ತಗೊಳ್ಳುವಂಥ ಹೀಗೆ ದೀಕ್ಷಾ ತಗೊಳ್ಬೇಕು. 6ನೇ ಗುಣಸ್ಥಾನಕ್ಕೆ ಹೋಗೋದ, ಮತ್ತು ಅದರ ಕುರಿತು ಕ್ರೋಧ ಮಾಡೋದ, ಈ ಸ್ವಭಾವದ ಕುರಿತು ಮಾನ ಮಾಡೋದ, ಅದು ಮಧ್ಯದ ಯಾತಕಬೇಕು. 7ನೇ ಗುಣಸ್ಥಾನಕ್ಕೆ ಯಾವ 5ನೇ ಗುಣಸ್ಥಾನ ತ್ಯಾಗ ಮಾಡಿ 7ನೇ ಗುಣಸ್ಥಾನದ ಅಂಗೀಕಾರ ಮಾಡಿದ ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಏನು ಮಾಡಿದ, ಏನು ಆಗೋದ? ನಿಜವಾಗಿ ಮುನಿ ಅರ್ಥಾತ್ ಕೇವಲ ಜ್ಞಾನ ಪ್ರಾಪ್ತ. ಮುನಿಗಳದರಲ್ಲ, 9 ಕೋಟಿ ಮುನಿಗಳು ಮೂವರಿಲ್ಲೆನಲುಂಟು, ಅವರಡಿಗಳಿಗೆ ರಘುವೆನು. ಹೇಗದರವರ? ವ್ಯವಹಾರ ನಿಶ್ಚಯ ಅರಿತು ತಮ್ಮಾತ್ಮ ತತ್ವವನೆಮ್ಮಿ ನಿಜವ ಸಾಧಿಸುವ 9 ಕೋಟಿ ಮುನಿಗಳು ಮೂವರಿಲ್ಲೆನಲುಂಟು, ಅವರಡಿಗಳಿಗೆ ರಘುವೆನು. ಮೂರು ಕಡಿಮೆ 9 ಕೋಟಿ ಮುನಿಗಳದರಲ್ಲ, ಅದರೊಳಗೆ ಮೊದಲು ಕೇವಲ ಜ್ಞಾನಿ ಅದ. ಕೇವಲ ಜ್ಞಾನಿಗಳದ, ಮನಃಪರ್ಯಾಯ ಜ್ಞಾನಿ ಅದರ್ರಿ, ವೃದ್ಧಿಧಾರಿ ಅದರ್ರಿ, ಅವಧಿಜ್ಞಾನಿ ಅದರ್ರಿ. ಮುನಿ ಅಂತಂದ್ರೆ ದ್ರವ್ಯಲಿಂಗಿಗಳದ ಸಮಾವೇಶ ಇಲ್ಲ ಅಲ್ಲಿ. ಅರ್ಥಾತ್ ಮುನಿ ಆಗೋದಂತಂದ್ರೆ ಏನಾಗೋದ? ಕೇವಲ ಜ್ಞಾನ ಪ್ರಾಪ್ತ. ಉತ್ಕೃಷ್ಟ ಮುನಿ, ಅರೆ ಮುನಿಯ ಪರಿಭಾಷೆನ ಅದಿದೆ ರೀ. ಅದಕ್ಕಲ್ಲಿ ಸ್ವರೂಪ ಏನು ಹೇಳಿದ? ವ್ಯವಹಾರ ನಿಶ್ಚಯ ಅರಿದು ತಮ್ಮಾತ್ಮ ತತ್ವವ ನೆಮ್ಮಿ, ನೆಮ್ಮಿ ಅಂದ್ರೆ ನಂಬಿ, ನಿಜವ ಸಾಧಿಸುವ. ನಿಜವ ಸಾಧಿಸುವ, ಅವು ಎರಡನ್ನೂ ನಂಬಿದ ನಂತರ ನಿಜವ ಸಾಧಿಸುವ ಅಂದ್ರೆ ಆತ್ಮನನ್ನು ಸಾಧಿಸೋದೇನ? ಹಾಗೂ ಒಂದು ಅರ್ಥ ಆಗ್ಬೋದು. ನಿಜವ ಸಾಧಿಸುವ ಅರ್ಥಾತ್
ನನ್ನ ಕರ್ತವ್ಯ ಏನು, ನಾನು ಯಾವ ಸಾಧನೆ ಮಾಡೋದಿದೆ, ಪರ್ಯಾಯದ ಮಾತಿದೆ. ವ್ಯವಹಾರ ನಿಶ್ಚಯಗಳನ್ನು ಅರಿದ, ಆಮೇಲೆ ನಂಬಿದ, ಆಮೇಲೆ ಏನು ಕರ್ತವ್ಯ ಮಾಡೋದಿದೆ ಅದನ್ನು ಮಾಡಿದ. ಅದರಿಂದ ಏನಾದ, ನವಕೋಟಿಯೊಳಗ 3 ಕಡಿಮೆ 9 ಕೋಟಿಯೊಳಗೆ ಸಮಾವೇಶ ಆದ. ಮುನಿಯಾದ ನಂತರ ಮತ್ತೆ ಕೇಶಲೋಂಚ ಮಾಡ್ಕೊಳ್ಳೋದ, ಮತಾಹಾರಕ್ಕೆ ಬರೋದ, ಗ್ರಂಥ ರಚನೆ ಮಾಡೋದ, ಉಪದೇಶ ಹೇಳೋದ, ಇವೆಲ್ಲ ಇಲ್ಲಂತ ಜಿನಾಗಮದ ಆಜ್ಞೆ ಇದೆ ರೀ. ಬಸ್ತಿ ಕಟ್ಟೋದ, ಶಿಕ್ಷಣ ಸಂಸ್ಥಾ ತೆಗೆಯೋದ. ಈಗ ಅಪ್ಪಾಜಿನ ಹೇಳೋದು, ಅಪ್ಪಾಜಿ ಕೂಡ ಹೇಳೋದು ಸಾಧ್ಯ. ಇಲ್ಲೇನು ಇದೆ ಅಂಥೇಳಿ ಬಂತ ನಿನ್ನೆ ಒಂದು ಫೋನ್ ನಮ್ಗೆ. ಚಳಿಗಾಲದ ಅಧಿವೇಶನದೊಳಗ ನೀವು ಅದನ್ನೇ ಹೇಳ್ತಾ ಇದ್ರಿ, ಹೌದೇನು? ನಿನ್ನೆ ರಾತ್ರಿ ಒಂದು ಫೋನ್ ಬಂತು. ನಿನ್ನೆ ಆಗಿದ್ದು ಬೇರೆ ರೀ, ಹತ್ತಿರ ನಮ್ದು ಹೌದೇನು? ಮುನಿಗಳು ಮಾಡಿದ್ದೇವೆ. ಹಾಂ, ಮುನಿಗಳಿದ್ರೆ ಯಾರು? ಗುಣಧರ ನಂದಿ ಅವರಂತ. ನಿನ್ನಿತ್ತು. ಹೌದು, ನಮಗೆ ಬೆಳಗಾಮಿಗೆ ಬರಲಿಕ್ಕೆ ಆದೇಶ ಹೊರಡಿಸಿದ್ದಾರೆ ಅಕ್ಕ, ನೀವು ಹಾಂ ಅದರಲ್ಲೇ ಮುಖ್ಯ ನಾನೇ ಅಂತ. ಅಂದ್ರೆ ಅವರು ಬರೋ ಸಾಧ್ಯ ಇಲ್ಲ, ಆದರೆ ಹೇಳಿದ್ರು ಇದರ ಸಲುವಾಗಿ ಮುನಿ ಆಗೋದಿದೇನ್ರಿ ನಮ್ದು ವಿಷಯ ಇಲ್ಲಿ. ಅದಕ್ಕೆ ಇಲ್ಲಿ ಹೇಳಿದರು, ಕ್ರೋಧಮಾನ ಹೇಳಿದ ನಂತರ ಆಹಾರ ಪಾನೀಯ ಹೇಳಿದರೆ, ಭೋಜನ ತ್ಯಾಗಿ ಇದ್ದೇ ನೀರು ಕುಡಿಯೋದು ತ್ಯಾಗಿ. ಅದೇನ ಅದನ್ನೇ ಈಗ ಚರ್ಚೆ ಮಾಡಿರಲ್ಲ. ಮುನಿಯಾದ ನಂತರ ಕೈಶಲೋಚ ಮಾಡ್ಕೊಳ್ಳೋದ, ಬೊಗಸೆ ಒಡ್ಡೋದ, ಶ್ರಾವಕನ ಮನೆ ಮುಂದೆ ಬರೋದ, ಆಹಾರ ಗ್ರಹಣ ಮಾಡೋದ, ನೀರು ಕುಡಿಯೋದ, ಇದು ಯಾವುದೂ ಕರ್ತವ್ಯ ಇಲ್ಲ. ಮುನಿಯಾಗುವಂಥವನಿಗೆ ಬರೇ ಕೇವಲ ಜ್ಞಾನದ ತೀವ್ರ ಪುರುಷಾರ್ಥ, ಇದನ್ನು ಬಿಟ್ಟು ಅಲ್ಲಿ ಉಳಿದ್ರೆ ಅವ ಎಲ್ಲಿ? ಕೇವಲ ಜ್ಞಾನದ ಪುರುಷಾರ್ಥದೊಳಗ. ಯಾವ ಕಾಲಕ್ಕೂ ಮುನಿ ಸ್ವರೂಪ ಹೀಗೆ ಇದೆ ಸುಧಾತಾಯಿ ಅಂಥೇಳಿ ಸಾವಿರ ಗಂಟಲೆ ಮುನಿರಾಜರು ಇದ್ರೂ ಕೂಡ ಭದ್ರಬಾಹುವಿನ ಸಂಘ ಶ್ರಾವಕರ ಎಷ್ಟಿರ್ಬೇಕು, ಹ್ಯಾಗೆ ಮಾಡಿರ್ಬೇಕು? ಅಷ್ಟು ದೊಡ್ಡ ಸಂಘವನ್ನು 12,000 ಮುನಿಗಳ ಸಂಘ ದಕ್ಷಿಣಕ್ಕೆ ಬಂತಲ್ಲ, ಆ ಸಂಘವನ್ನ ಎಷ್ಟು ಶ್ರಾವಕರ ಹಿಡಿದಿದ್ದಿರ್ಬೋದು. ಅರೆ ತೇರ್ದಾಳ ಗ್ರಾಮದೊಳಗೆ ಅಪ್ಪಾಜಿ ಹೇಳಿದರು, ಎಂದೋ ಯಾವನೋ ಓರ್ವ ಮುನಿ ಆಹಾರಕ್ಕೆ ಬರ್ತಾರೆ. ದಿನ 12,000 ಮುನಿಗಳ ಆಹಾರಕ್ಕೆ ಆಗಿ ಬರೋ. ಅದಕ್ಕೆ ವಿಶೇಷ ಈ ಪ್ರಕಾರ ಇದೆ ಅಂತ ಹೇಳಿ ಸಾವಧಾನ ಮಾಡಿ ಹೇಳಿದರೆ. ಇಲ್ಲಿ ಹೇಳಿದರೆ, ಇಲ್ಲಿ ಸ್ವಲ್ಪ ಇಲ್ಲಿಂದ ಗ್ರಂಥಕರ್ತೃಗಳು ವಿಶೇಷ ತಿಳಿಸಿಕೊಡ್ತಾರೆ. ಮತ್ತು ನಡುವೆ ಇಷ್ಟೆಲ್ಲ ಹೇಳಿದರೆ ಏನ ಕರ್ಮದ ಉಪಾಧಿಯಿಂದ ಆಗುವಂಥ ಸಾಮಗ್ರಿ, ಪರದ್ರವ್ಯ ರೂಪದ ಸಾಮಗ್ರಿ 2-3 ಸಾರಿ ಹೇಳಿದರೆ. ನನಗನ್ಸೋ ಮಟ್ಟಿಗೆ ರಾಜಮಲ್ಲರ ಟೀಕೆಯೊಳಗ ಈ ಪ್ರಕಾರ ಪುನರುಕ್ತಿ ಆಗೇ ಇಲ್ಲ ಯಾವ ಕಲಶದ ವ್ಯಾಖ್ಯಾ ಮಾಡೋ ವೇಳೆಗೆ. ಇನ್ನು ನೋಡ್ರಿ ಎಷ್ಟು ಬಾರಿ ಹೇಳಿದರು ಇಲ್ಲಿ. ನೋಡ್ರಿ ಓದೋನು 3ನೇ ಲೈನ್ ಏನಿದೆ? ಎಷ್ಟು ಪರದ್ರವ್ಯ ರೂಪ ಪರಿಗ್ರಹವಿದೆ ಇಲ್ಲಿ ಹೇಳಿದ್ರಲ್ಲ. ಮುಂದೆ ಅದನ್ನು ಭಿನ್ನ ಭಿನ್ನ ನಾಮಗಳ ವಿವರಣೆ ಸಹಿತವಾಗಿ ಬಿಡುವ ಅಥವಾ ಬಿಡಿಸುವ ಸಲುವಾಗಿ ಇಲ್ಲಿಯವರೆಗೆ ಹೇಳಿದ್ದಾರೆ. ಅದು ಏನನ್ನು ಹೇಳಿದ್ದಾರೆ? ಅರೆ ಪ್ರಶ್ನೆ ಕೂಡ ಏನನ್ನು ಹೇಳಲು ಬಯಸುತ್ತಾರೆ ಮೊದಲ ಪ್ರಶ್ನೆ, ಅದು ಏನನ್ನು ಹೇಳಿದ್ದಾರೆ ಅಂಥೇಳಿ 2ನೇ ಪ್ರಶ್ನೆ. ಆ 2ನೇ ಪ್ರಶ್ನೆಗೆ ಮತ್ತೆ ಅದೇ ಉತ್ತರ ರೀ. ಇಲ್ಲಿಯವರೆಗೆ ಏನನ್ನು ಹೇಳಿದ್ದಾರೆ ಅದು ಹೀಗಿದೆ. ಎಷ್ಟು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ ಅವನ್ನು, ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿ ಮತ್ತು ಪರದ್ರವ್ಯದ ತ್ಯಾಗವನ್ನು ಹೇಳಿದ್ದಾರೆ. ಈಗ ವಿಶೇಷ ರೂಪ ಹೇಳುತ್ತಾರೆ. ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಮತ್ತೇನು ಬಂತು? ಎಷ್ಟು ಪರದ್ರವ್ಯಗಳಿವೆ ಅವು ತ್ಯಾಜ್ಯವಿವೆ.
ಅವರ ದೃಷ್ಟಿಯೊಳಗೆ ಏನಿದೆ ರೀ, ರಾಜಮಲ್ ಪಾಂಡೆ ಅವರ ದೃಷ್ಟಿಯೊಳಗ ಆ ಸತ್ಯ ಯಾವ ರೀತಿ ಹೊಳಿತಾ ಇದೆ, ಯಾವ ರೀತಿ ಹೇಳ್ತಾ ಇದ್ದಾರೆ, ಹೇಳು ವೇಳೆದೊಳಗ ಶಬ್ದ ಅವೇ ಅವೇ ಇದ್ರೂ ಆ ಸತ್ಯ ಇನ್ನಷ್ಟು ಪ್ರಖರ ಆಗ್ತಾ ಇದೆ ಒಳಗಡೆ. ಪರದ್ರವ್ಯದ ತ್ಯಾಗವನ್ನು ಹೇಳಿದ್ದಾರೆ. ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಎಷ್ಟು ಪರದ್ರವ್ಯಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿದ್ದಾರೆ. ಆಯ್ತರೆ, ಮತ್ತು ಈಗ ಕ್ರೋಧವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಮಾನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಇತ್ಯಾದಿ ಇತ್ಯಾದಿ ಅಂತಂದ್ರೆ ಮತ್ತೆ ಬಹಳಷ್ಟು, ಎಲ್ಲ ಬಹಳಷ್ಟದವ್ರೆ. ಮುಂದೆ ಭೋಜನವು ಪರದ್ರವ್ಯ ಇದೆ, ಆ ಬಹಳಷ್ಟದೊಳಗೆ ಇದು ಬರುವುದಿಲ್ರಿ. ಭೋಜನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ನೀರು ಕುಡಿಯುವುದು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಅದೇ ಭೋಜನ ಪರದ್ರವ್ಯದೆಲ್ಲ ತ್ಯಾಗ ಮಾಡಿದಾರಲ್ಲ ದೀಕ್ಷಾ ತಗೊಳ್ಳೋದಂತಂದ್ರೆ. ಸಂಪೂರ್ಣ ಪರದ್ರವ್ಯದ ತ್ಯಾಗ ಮಾಡಿದಾರ ಅಥವಾ ಇಲ್ರಿ? ಇನ್ನು ವಿಚಾರ ಮಾಡಬೇಕಾಗೋದು ಅದರದ್ದು. ಸಮಸ್ತ ಪರದ್ರವ್ಯಗಳದ್ದು ತ್ಯಾಗ ಮಾಡಿದಾರ ಅಥವಾ ಇಲ್ಲ? ಕೇವಲಿ ತೀರ್ಥಂಕರ ಕೂಡ ಮುನಿದಶೆಯೊಳಗೆ ಆಹಾರಕ್ಕೆ ಬಂದ್ರಲ್ಲ. ಹಾಗಾದ್ರೆ ಬಂದ್ರಲ್ರಿ? 7 ತಿಂಗಳು 9 ದಿವಸ ತನಕ ಮೊದಲನೇ ತೀರ್ಥಂಕರನ ಆಹಾರ ಸಲುವಾಗಿ ವಿಹಾರ ಮಾಡಿದರ್ರಿ, ಭ್ರಮಣ ಮಾಡಿದರ್ರಿ. ಹಾಗಾದ್ರೆ ಇವರು ನೀರು ಕುಡಿಯೋದು ತ್ಯಾಜ್ಯ ಇದೆ ಅಂತಾರೆ, ಆಹಾರ ತ್ಯಾಜ್ಯ ಇದೆ ಅಂತಾರೆ. ತೀರ್ಥಂಕರರು ಕೂಡ ಮುನಿ ಅವಸ್ಥೆಯೊಳಗ ಆಹಾರ ಗ್ರಹಣ ಮಾಡಿದರಂದ ಮೇಲೆ ಇವರಿಗೆ ಈ ಪ್ರಕಾರ ಹೇಳುವ ಧೈರ್ಯ ಎಲ್ಲಿಂದ ಬಂತು? ತೀರ್ಥಂಕರರ ಆಹಾರ ಗ್ರಹಣ ಮಾಡಿದರು ಅಥವಾ ಇಲ್ಲ ಮೊದಲು ವಿಚಾರ ಮಾಡೋದು. ಹಸ್ತಿನಾಪುರದ ನರೇಶ, ಶ್ರೇಯಾಂಶ ಮತ್ತು ಸೋಮಪ್ರಭ ಆದಿದೇವರಿಗೆ ಅಕ್ಷಯ ತದಿಗೆ ಅಂಥೇಳಿ ನಿರ್ಮಾಣ ಆಯ್ತು. ಅಂದಿನಿಂದ ಆಚರಣೆಯೊಳಗೆ ಬಂತು, ಆಹಾರ ಕೊಟ್ರು. ಆಹಾರ ಮಾಡಿದ್ರು ಇಲ್ಲ ತೀರ್ಥಂಕರ ಮುನಿ, ಆದಿದೇವ ಮುನಿ. ಇನ್ನೇನು ವಿಚಾರ ಮಾಡುವುದ? ಇವರು ಆ ತೀರ್ಥಂಕರ ಮುನಿ ಅವಸ್ಥೆಯಲ್ಲಿರುವ ವೇಳೆದೊಳಗೆ ಯಾವುದು ಮಾಡಿದ್ರು ಅದನ್ನೇ ಇವರು ತ್ಯಾಜ್ಯ ಅಂತ ಇದ್ದಾರಲ್ಲ. ಯಾವ ಆಗ್ತೈತಿ?